ब्रह्मदा पूर्णं ददाते उदव्यासानीति एकता ब्रह्मणोपहारति एकदेव यजमानः ತಾಲೂಕಿನ ನಾರೆಮದ್ದೇಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿವಪುರ ಮತ್ತು ಬಿಳ್ಳೂರು ಮಾರ್ಗದ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ ಚೆಕ್ ಡ್ಯಾಂ ಹಾಗೂ ಸೇತುವೆ ಕಾಮಗಾರಿಗೆ ಶುಕ್ರವಾರ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಮಳೆಗಾಲದಲ್ಲಿ ಈ ಭಾಗದ ಹಳ್ಳ ತುಂಬಿ ಹರಿಯೋದ್ರಿಂದ ಸಾರ್ವಜನಿಕರ ಸಂಚಾರಕ್ಕೆ ತೀವ್ರ ತೊಂದರೆಯಾಗ್ತಿತ್ತು. ಈ ಸೇತುವೆ ನಿರ್ಮಾಣದಿಂದ ಶಿವಪುರ ಮತ್ತು ಬಿಳ್ಳೂರು ಗ್ರಾಮಗಳ ನಡುವಿನ ಸಂಪರ್ಕ ಸುಗಮವಾಗಲಿದೆ. ಸೇತುವೆ ಜೊತೆಗೆ ಚೆಕ್ ಡ್ಯಾಂ ನಿರ್ಮಿಸುತ್ತಿರುವುದರಿಂದ ಈ ಭಾಗದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗಲಿದ್ದು ಸುತ್ತಮುತ್ತಲಿನ ರೈತರ ಬೋರ್ವೆಲ್ಗಳಿಗೆ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗಲಿದೆ. ಹಾಗೂ 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಯಲಿದ್ದು ನಿಗದಿತ ಅವಧಿಯೊಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಹಾಗೂ ಕಾಮಗಾರಿಯ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬಾರದು ಅಂತ ಶಾಸಕರು ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ದರಖಾಸ್ತು ಕಮಿಟಿ ಸದಸ್ಯ ಲಾಯರ್ ಚಂದ್ರಶೇಖರ್ ರೆಡ್ಡಿ, ಕಾಂಗ್ರೆಸ್ ಮುಖಂಡ ಬಿಳ್ಳೂರು ಪ್ರಸನ್ನಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರಮೀಳಾ ಶ್ರೀನಿವಾಸ್, ಜಿಲ್ಲಾ ಸಹಕಾರ ಸಂಘದ ನಿರ್ದೇಶಕ ಎಸ್ಎನ್ ವೆಂಕಟರಾಮರೆಡ್ಡಿ, ಗುತ್ತಿಗೆದಾರ ಬಸವರಾಜು, ಎಸ್ವಿ ಗಿರೀಶ್, ಶ್ರೀನಿವಾಸ ರೆಡ್ಡಿ, ಎನ್ಎಚ್ ಮೌಲಾ ಸೇರಿದಂತೆ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ಬಿಲ್ಲೂರಿಂದ ನಾರೆಮದ್ದೇಪಲ್ಲಿ ರಸ್ತೆ ಸಂಪರ್ಕಿಸುವಂಥ ಒಂದು ಸೇತುವೆ ತುಂಬ ಅವಶ್ಯಕತೆ ಇತ್ತು. ಮಳೆ ಬಂದಾಗ ಪಾಪ ಈ ಕಡೆ ಜನ ಆ ಕಡೆ ಹೋಗೋಕ್ಕಾಗಲ್ಲ, ಆ ಕಡೆ ಜನ ಈ ಕಡೆ ಬರೋಕ್ಕಾಗ್ತಾ ಇಲ್ಲ. ನನಗೊಂದು 2 ಸಲ ನನ್ನ ಗಮನಕ್ಕೆ ತಂದಿದ್ದರು. ಈಗ ಸರ್ಕಾರದಲ್ಲಿ STPಯಲ್ಲಿ 2.5 ಕೋಟಿ ಸ್ಯಾಂಕ್ಷನ್ ಮಾಡಿ ಇವತ್ತು ಈ ಬ್ರಿಡ್ಜ್ ಕೆಲಸಕ್ಕೆ ನಾವು ಗುದ್ದಲಿ ಪೂಜೆ ಮಾಡಿದ್ದೀವಿ. 2 ತಿಂಗಳಲ್ಲಿ ಅದು ನಮ್ಮ ಕಾಂಟ್ರಾಕ್ಟ್ರಿಗೆ ಹೇಳಿದ್ರು 2 ಮಂತ್ಸ್ ಟೈಮ್. 2 ಮಂತ್ಸಲ್ಲಿ ಬ್ರಿಡ್ಜ್ ಮಾಡಿ ಕಾಸುವೆ ಮಾಡ್ತಾಯಿದ್ವಿ. ಜನ ಹೋಗ್ಬಿಟ್ಟು ಬರೋಕ್ಕೆ ಮತ್ತು ಚೆಕ್ ಡ್ಯಾಮ್ 15 ಫೀಟ್ ಚೆಕ್ ಡ್ಯಾಮ್ ಬರುತ್ತೆ. ಇದು ಹೈಟ್ ಬರುತ್ತೆ, 5.5 ಮೀಟ್ರ್ ಅಗಲ ಬರುತ್ತೆ. ಒಳ್ಳೆ ಇಲ್ಲಿ ಈ ಭಾಗದ ಜನರಿಗೆ ಹೋಗ್ಬಿಟ್ಟು ಬರೋಕ್ಕೆ ಒಳ್ಳೆ ಅನುಕೂಲವಾಗೋ ಥರ ಈ ಬ್ರಿಡ್ಜನ್ನು ಇವತ್ತು ಶಂಕುಸ್ಥಾಪನೆ ಮಾಡಿದ್ದೀವಿ. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಓಂ ಹಿರಣ್ಯ ಪಾತ್ರಂ